ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಟೆಸ್ಟ್ ಸರಣಿಗೆ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿಯನ್ನ ತಂಡದಿಂದ ಕೈಬಿಡಲಾಗಿದೆ. ಆಲ್ರೌಂಡರ್ಗಳಾಗಿ ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್ ಹಾಗೆ ಅಕ್ಷರ್ ಪಟೇಲ್ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಹೀಗಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಕೈಬಿಡಲಾಗಿದೆ. ರಿಷಬ್ ಪಂತ್ ಆಗಮನದಿಂದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಧ್ರುವ್ ಜುರೇಲ್ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಟೆಸ್ಟ್ ಪಂದ್ಯದಿಂದ ಹೊರಬೀಳಬಹುದು ಎನ್ನಲಾಗ್ತಾ ಇತ್ತು. ಆದ್ರೀಗ ಜುರೇಲ್ ಆಡೋ ಬಗ್ಗೆ ತಂಡದ ಸಹಾಯಕ ಕೋಚ್ ಆಗಿರುವಂತ ರಯಾನ್ ಟೆನ್ ಡೋಸ್ಟೆನ್ ಸ್ಪಷ್ಟನೆ ನೀಡಿದ್ದಾರೆ. ಈ ಪ್ರಕಾರ ಪ್ರಸ್ತುತ ಉತ್ತಮ ಫಾರ್ಮ್ನಲ್ಲಿರುವಂತಹ ಧ್ರುವ್ ಜುರೇಲ್ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆಡೋದು ಖಚಿತವಾಗಿದೆ. 15 ವರ್ಷಗಳ ಬಳಿಕ ನಾವು ಭಾರತದಲ್ಲಿ ಟೆಸ್ಟ್ ಪಂದ್ಯವನ್ನ ಗೆಲ್ತೇವೆ ಅಂತ ದಕ್ಷಿಣ ಆಫ್ರಿಕಾ ಹೇಳಿದೆ. ದಕ್ಷಿಣ ಆಫ್ರಿಕಾ ತಂಡದ ಪ್ರಮುಖ ಸ್ಪಿನ್ನರ್ ಆಗಿರುವಂತ ಕೇಶವ್ ಮಹಾರಾಜ್ ಈ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ತಂಡ ಭಾರತವನ್ನ ಸೋಲಿಸೋಕೆ ನಿಜವಾಗಿ ಕೂಡ ಎದುರು ನೋಡ್ತಾ ಇದೆ. ಇದು ಬಹುಶಃ ಅತ್ಯಂತ ಕಠಿಣ ಪ್ರವಾಸಗಳಲ್ಲಿ ಒಂದಾಗಿದೆ. ಇದು ನಮ್ಮ ಅತಿದೊಡ್ಡ ಟೆಸ್ಟ್ ಸರಣಿಗಳಲ್ಲಿ ಒಂದು ಎಂದಿದ್ದಾರೆ. ಸಂಜು ಸ್ಯಾಮ್ಸನ್ IPL 2026ರ ಆವೃತ್ತಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಸೇರಿದ್ರೆ ರಾಜಸ್ಥಾನ ರಾಯಲ್ಸ್ ತಂಡದ ಕ್ಯಾಪ್ಟನ್ ಯಾರು ಎಂಬ ಪ್ರಶ್ನೆ ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಈಗಿರುವಂತಹ ರಿಪೋರ್ಟ್ಸ್ಗಳ ಪ್ರಕಾರ ಸಂಜು ಸ್ಯಾಮ್ಸನ್ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಸೇರಿದ್ರೆ ರವೀಂದ್ರ ಜಡೇಜಾ RR ಕ್ಯಾಪ್ಟನ್ ನನಗೆ ನೀಡಿ ಅಂತ ಫ್ರಾಂಚೈಸಿ ಬಳಿ ಕೇಳಿದ್ದಾರಂತೆ. ಒಂದ್ ವೇಳೆ ಜಡ್ಡು RR ನಾಯಕನಾದ್ರೆ ಒಂದು ಒಳ್ಳೆಯ ಕಂಬ್ಯಾಕ್ ಮಾಡಬಹುದು. ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ಶಾರ್ದುಲ್ ಠಾಕೂರ್ ಹಾಗೆ ಅರ್ಜುನ್ ತೆಂಡೂಲ್ಕರ್ ವಿನಿಮಯಕ್ಕಾಗಿ ಮಾತುಕತೆಗಳು ನಡೀತಾ ಇವೆ ಎನ್ನಲಾಗಿದೆ. ಅರ್ಜುನ್ ತೆಂಡೂಲ್ಕರ್ ಅವರನ್ನ ಮುಂಬೈ ತಂಡದಿಂದ ಕೈಬಿಡಲಿದ್ದು ಲಕ್ನೋ ಸೇರುವ ಸಾಧ್ಯತೆ ಇದೆ. 2023ರಲ್ಲಿ IPLಗೆ ಪದಾರ್ಪಣೆ ಮಾಡಿದ ಅರ್ಜುನ್ ತೆಂಡೂಲ್ಕರ್ ಮುಂಬೈ ಇಂಡಿಯನ್ಸ್ ಪರ 5 IPL ಪಂದ್ಯಗಳನ್ನು ಆಡಿದ್ದಾರೆ. ಹಾಗೆ 3 ವಿಕೆಟ್ಗಳನ್ನು ಮಾತ್ರ ಪಡೆದಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ಆಲ್ರೌಂಡರ್ಗಳಾದ ಮಾರ್ಕಸ್ ಸ್ಟೋಯ್ನಿಸ್ ಹಾಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ಪಂಜಾಬ್ ಈ ಸಲ ಕೈಬಿಡೋಕೆ ನಿರ್ಧಾರ ಮಾಡಿದೆ. ಕಳೆದ ಆವೃತ್ತಿಯಲ್ಲಿ ಉಭಯ ಆಟಗಾರರು ತಮ್ಮ ನಿಜವಾದ ಸಾಮರ್ಥ್ಯಕ್ಕೆ ತಕ್ಕಂತೆ ಆಡುವಲ್ಲಿ ಫೇಲ್ಯೂರ್ ಆಗಿದ್ರು. ಹಾಗೆ ಆರನ್ ಹಾರ್ಡಿ ಮತ್ತು ಮುಷೀರ್ ಖಾನ್ ಅವರನ್ನ ಬಿಡುಗಡೆ ಮಾಡೋಕೆ ಫ್ರಾಂಚೈಸಿ ಮುಂದಾಗಿದೆ. IPL 2026ರಲ್ಲಿ 2ನೇ ಟ್ರೋಫಿ ಮೇಲೆ RCB ಕಣ್ಣಿಟ್ಟಿದ್ದು ಇದಕ್ಕಾಗಿ ಬಲಿಷ್ಠ ತಂಡವನ್ನ ಕಟ್ಟೋಕೆ ಮುಂದಾಗಿದೆ. ಹೀಗಾಗಿ ಮಿನಿ ಹರಾಜಿಗೂ ಮುನ್ನ RCB 3 ಆಲ್ರೌಂಡರ್ಗಳನ್ನು ಉಳಿಸಿಕೊಳ್ಳುವಂತ ಮಾಹಿತಿ ಇದೆ. ಕೃನಾಲ್ ಪಾಂಡ್ಯ, ರೊಮ್ಯಾರಿಯೋ ಶೆಫರ್ಡ್ ಹಾಗೆ ಜಾಕೋಬ್ ಬೆಥೆಲ್ರನ್ನ RCB ಉಳಿಸಿಕೊಳ್ಳೋಕೆ ಪ್ಲಾನ್ ಮಾಡಿದೆ ಎನ್ನಲಾಗ್ತಿದೆ. ಗಾಯದಿಂದಾಗಿ ತಂಡದಿಂದ ಹೊರಬಿದ್ದಿದ್ದ ಬಳಿಕ ಬೆಂಗಳೂರಿನಲ್ಲಿರುವಂತಹ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಬಂದಿದ್ದ ಹಾರ್ದಿಕ್ ಪಾಂಡ್ಯ ಕಠಿಣ ತರಬೇತಿ ಪಡಿತಾ ಇದ್ದಾರೆ. ಹಾಗೆ ಫಿಟ್ನೆಸ್ ಪರೀಕ್ಷೆಗೆ ಒಳಗಾಗಲಿದ್ದಾರೆ. ಹಾರ್ದಿಕ್ ಪಾಂಡ್ಯ ಫಿಟ್ನೆಸ್ ಪರೀಕ್ಷೆ ಪಾಸ್ ಆದ ಬಳಿಕ ದೇಶೀಯ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡ್ತಾರೆ. ನವೆಂಬರ್ 26ರಂದು ಪ್ರಾರಂಭವಾಗುವಂತ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಬರೋಡಾ ತಂಡದ ಪರ ಆಡಬಹುದು ಎನ್ನಲಾಗಿದೆ. T20 ಕ್ರಿಕೆಟ್ನ ಅಬ್ಬರದಿಂದಾಗಿ ಮೂಲೆ ಗುಂಪಾಗಿರುವ ಏಕದಿನ ಕ್ರಿಕೆಟ್ಗೆ ಮರುಜೀವ ನೀಡೋಕೆ ICC ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದರಂತೆ 2023ರ ಏಕದಿನ ವಿಶ್ವಕಪ್ ಬಳಿಕ ಸ್ಥಗಿತಗೊಂಡಿದ್ದ ಏಕದಿನ ಸೂಪರ್ ಲೀಗ್ ಅನ್ನ ಪುನಾರಂಭ ಮಾಡುವಂತ ತೀರ್ಮಾನ ಇದೆ. ವರದಿಗಳ ಪ್ರಕಾರ ಈ ಲೀಗ್ ಅನ್ನು 2028ರಿಂದ ಪುನಾರಂಭ ಮಾಡುವಂತ ಯೋಜನೆಗಳು ನಡೀತಾ ಇವೆ. ಪಾಕಿಸ್ತಾನ ಮತ್ತು ಶ್ರೀಲಂಕಾ ನಡುವೆ ಇಂದು ನಡೆಯಬೇಕಿದ್ದಂತ 2ನೇ ಏಕದಿನ ಪಂದ್ಯವನ್ನ ರದ್ದುಗೊಳಿಸಲಾಗಿದೆ. ಮಂಗಳವಾರ ಇಸ್ಲಾಮಾಬಾದ್ನಲ್ಲಿ ನಡೆದ ಆತ್ಮಾಹುತಿ ದಾಳಿಯ ನಂತರ ಶ್ರೀಲಂಕಾ ತಂಡದ 8 ಆಟಗಾರರು ತವರಿಗೆ ತೆರಳುವುದಾಗಿ ತಿಳಿಸಿದ್ರು. ಆದ್ರೆ PCB ಏನೂ ಆಗೋದಿಲ್ಲ, ನಾವು ಇದ್ದೇವೆ, ಹಾಗೆ ರಕ್ಷಣೆ ನೀಡ್ತೇವೆ ಎನ್ನುವಂತ ಭರವಸೆ ನೀಡಿದ ಮೇಲೆ ಶ್ರೀಲಂಕಾದ ಆಟಗಾರರು ಪಾಕ್ನಲ್ಲಿ ಆಡೋಕೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇಂದು ನಡೆಯಬೇಕಿದ್ದ ಪಂದ್ಯವನ್ನ ನಾಳೆಗೆ ಮುಂದೂಡಲಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.